ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಿಂದ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಸ್ಟ್ಯಾಟಿಕ್ ಸಿಲೆಬಸ್ಸನ್ನು, ಅದರಲ್ಲೂ ಪ್ರಿಯಾರಿಟಿ ಟಾಪಿಕ್ಸ್ಗಳನ್ನು ಕವರ್ ಮಾಡಿಕೊಳ್ಳುವಂಥ ಈ ಸರಣಿಯನ್ನು ಶುರು ಮಾಡೋಣ. ಮೊದಲಿಗೆ ಎಕಾನಮಿಯಿಂದನೇ ಶುರು ಮಾಡೋಣ. ಅದರಲ್ಲೂ ನೆಕ್ಸ್ಟ್ ಮಂತ್ ನಮಗೆ ಬಡ್ಜೆಟ್ ಮಂಡನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಡ್ಜೆಟ್ನಲ್ಲಿ ಇರುವಂಥ ಎಲ್ಲ ಬೇಸಿಕ್ ಟರ್ಮ್ಸ್ಗಳನ್ನು ನಾವು ಬಡ್ಜೆಟ್ ಮಂಡನೆ ಆಗುವ ಹೊತ್ತಿಗೆ ಕಲ್ತ್ಕೊಳ್ಳೋಣ. ಇದರಿಂದ ನಮಗೆ ಒಂದು ಬಡ್ಜೆಟ್ ರಿಲೀಸ್ ಆದಾಗ ಬಡ್ಜೆಟ್ ಅರ್ಥ ಆಗುತ್ತೆ, ಇನ್ನೊಂದು ನಾವು ಕಲಿತಿರುವಂಥ ಎಲ್ಲ ಬೇಸಿಕ್ ಟರ್ಮ್ಸ್ಗಳನ್ನು ರಿವಿಷನ್ ಮಾಡಿದ ಹಾಗೆ ಆಗುತ್ತೆ. ಜೊತೆಗೆ UPSC ಪ್ರತಿ ವರ್ಷ ಪ್ರಿಲಿಮ್ಸಲ್ಲಿ ಒಂದಲ್ಲ ಒಂದು ಕ್ವೆಶನನ್ನು ಬಡ್ಜೆಟ್ ರಿಲೇಟೆಡ್ ಆಗಿ ಕೇಳ್ತಾನೇ ಬಂದಿದೆ. ಅದು ಬೇಸಿಕ್ ಟರ್ಮ್ ಆದರೂ ಆಗಿರಬಹುದು ಅಥವಾ ಆ ವರ್ಷದ ಬಡ್ಜೆಟ್ ಇಂದನಾದರೂ ಆಗಿರಬಹುದು. ಆದರೆ ಒಂದಲ್ಲ ಒಂದು ಕ್ವೆಶನ್ ಅಂತೂ ಇದ್ದೇ ಇರುತ್ತೆ. ಆ ಕ್ವೆಶನ್ ಅನ್ನು ನಾವು ಟಾರ್ಗೆಟ್ ಮಾಡಿದ ಹಾಗೆ ಆಗುತ್ತೆ. ಸೊ ಈ ಒಂದು ಸರಣಿಯನ್ನು ಶುರು ಮಾಡೋಣ. ಎಕಾನಮಿಯ ಸರಣಿ ಮೊದಲನೇ ಸಂಚಿಕೆಯಲ್ಲಿ ಯಾಕೆ ಬಡ್ಜೆಟ್ ಅನ್ನ ಮಂಡನೆ ಮಾಡಬೇಕು, ಎರಡನೇ ಕ್ವೆಶನ್ ಈ ಬಡ್ಜೆಟ್ ಅಲ್ಲಿ ಏನೇನು ಇರುತ್ತೆ, ಮೂರನೇ ಕ್ವೆಶನ್ ಈ ಬಡ್ಜೆಟ್ ಅನ್ನು ತರುವಂತ ಜವಾಬ್ದಾರಿ ಯಾರದ್ದು. ಎಲ್ಲದರ ಹಿನ್ನೆಲೆಯಲ್ಲಿ UPSC ಈ ಒಂದು ಆಸ್ಪೆಕ್ಟ್ ಅಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಅನ್ನ ಈ ಹಿಂದೆ ಕೇಳಿದ್ಯಾ ಅದನ್ನ ನೋಡಿ ಪ್ರಾಕ್ಟೀಸ್ ಕ್ವೆಶನ್ಸ್ ಗಳನ್ನ ಕೂಡ ನೋಡೋಣ. ಮೊದಲಿಗೆ ಬಡ್ಜೆಟ್ ಅನ್ನ ಯಾಕೆ ತರಬೇಕು ಅಂತಂದ್ರೆ ನಮ್ಮ ಸಂವಿಧಾನ ಆರ್ಟಿಕಲ್ 112ನ ಅಡಿಯಲ್ಲಿ ಪ್ರೆಸಿಡೆಂಟ್ ಅವರಿಗೆ ಹೇಳುತ್ತೆ, ಪಾರ್ಲಿಮೆಂಟಿನ ಹತ್ತಿರ ಪ್ರತಿ ವರ್ಷವೂ ಒಂದು ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಮಂಡನೆ ಮಾಡಬೇಕು ಅಂತ. ಈ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ, ಈ ಪದವನ್ನು ನೆನ್ಪಿಟ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಏನಾದರೂ ಟಾರ್ಗೆಟ್ ಮಾಡಿದೆ ಆದರೆ ಬಡ್ಜೆಟ್ ಅನ್ನುವುದರ ಬದಲಾಗಿ UPSC ನಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಈ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೇ ಕೊಡಬಹುದು. ಯಾಕೆಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಬಡ್ಜೆಟ್ ಅನ್ನುವಂಥ ಪದ ಮೆನ್ಷನ್ ಆಗಿಲ್ಲ. ಬಡ್ಜೆಟಿನ ಬದಲಾಗಿ ಸಂವಿಧಾನ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂಥ ಪದವನ್ನು ಬಳಕೆ ಮಾಡುತ್ತೆ. ಅದರ ಹೆಸರೇ ಹೇಳ್ತಾ ಇದೆ, ಪ್ರತಿ ವರ್ಷ ಆರ್ಥಿಕತೆಯ ವಿಷಯವಾಗಿ ಇರುವಂತ ಒಂದು ಸ್ಟೇಟ್ಮೆಂಟ್ ಇದಾಗಿದೆ. ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡೋದು ಯಾರು? ಪ್ರೆಸಿಡೆಂಟ್ ಅವರು. ಇದನ್ನ ಕೂಡ ನೆನ್ಪಿಟ್ಕೊಳ್ಬೇಕು. ಯಾಕೆ ಅಂತಂದ್ರೆ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಅಲ್ಲಿ ಪ್ರೆಸಿಡೆಂಟ್ ಅವರು ಪಾರ್ಲಿಮೆಂಟ್ ಅಲ್ಲಿ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಅಥವಾ ಬಡ್ಜೆಟ್ ಅನ್ನ ಟೇಬಲ್ ಮಾಡ್ತಾರೆ ಅಂದಾಗ ನೀವು ಕನ್ಫ್ಯೂಸ್ ಆಗಬಾರದು. ಪ್ರೆಸಿಡೆಂಟ್ ಅವರೇ ಟೇಬಲ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಇದು ಮೊದಲನೇ ಆಸ್ಪೆಕ್ಟ್. ನಮ್ಮ ಸಂವಿಧಾನ ಆರ್ಟಿಕಲ್ 112 ನಲ್ಲಿ ಹೇಳೋದು. ಆದ್ದರಿಂದನೇ ಪ್ರತಿ ವರ್ಷ ನಾವು ಬಡ್ಜೆಟ್ ಅನ್ನ ಕಾಣ್ತೀವಿ. ಈಗ ಫೆಬ್ರವರಿಯಲ್ಲಿ ಕೂಡ ಬಡ್ಜೆಟ್ ಬರೋದಿದೆ. ನಂತರ ಈ ಬಡ್ಜೆಟ್ ಅನ್ನ ಯಾತಕ್ಕೋಸ್ಕರ ತರಬೇಕು? ಯಾತಕ್ಕೋಸ್ಕರ ಅಂತಂದ್ರೆ, ಒಂದು, ಪಾರ್ಲಿಮೆಂಟಿನ ಅಪ್ರೂವಲ್ ಇಲ್ಲದೆ ಯಾವುದೇ ತೆರಿಗೆಯನ್ನ ಹೇರಿಕೆ ಮಾಡುವ ಹಾಗಿಲ್ಲ. ಈಗ ಪಾರ್ಲಿಮೆಂಟಿನ ಅಪ್ರೂವಲ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಬೇಕು, ಅದೇ ಬಡ್ಜೆಟಿನ ಪ್ರೋಸೆಸ್ಸು. ಸೊ ಆರ್ಟಿಕಲ್ 265 ನಲ್ಲಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತಂದ್ರೆ, ಪಾರ್ಲಿಮೆಂಟಿನ ಅಪ್ರೂವಲ್ ಇಲ್ಲದೆ, ಒಪ್ಪಿಗೆ ಇಲ್ಲದೆ ಯಾವುದೇ ತೆರಿಗೆಯನ್ನ ವಿಧಿಸುವ ಹಾಗಿಲ್ಲ, ಯಾವುದೇ ತೆರಿಗೆಯನ್ನ ಕಲೆಕ್ಟ್ ಮಾಡಿಕೊಳ್ಳುವ ಹಾಗೆ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ನಮ್ಮ ಆದಾಯದ ಆಧಾರದ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತೀವಿ, ಅಥವಾ ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡ್ತಾ ಇದೀವಿ ಅಂತಂದ್ರೆ ಅದರ ಮೇಲೆ GST ಟ್ಯಾಕ್ಸ್ ಅನ್ನ ಕಟ್ತೀವಿ. ಇಷ್ಟೆಲ್ಲ ತೆರಿಗೆಯನ್ನ ನಾವು ಎಕ್ಸಿಕ್ಯೂಟಿವ್ಗೆ, ಕಾರ್ಯಾಂಗಕ್ಕೆ ಯಾಕೆ ಕೊಡ್ತೀವಿ ಅಂತಂದ್ರೆ, ಕಾರ್ಯಾಂಗಕ್ಕೆ ನಾವೇ ಆಯ್ಕೆ ಮಾಡಿ ಕಳಿಸಿರುವಂತ MP ಗಳು ಪಾರ್ಲಿಮೆಂಟ್ ಅಲ್ಲಿ ಕುಳಿತುಕೊಂಡು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪಾರ್ಲಿಮೆಂಟ್ ಆರ್ಟಿಕಲ್ 265 ಅನ್ನ ಬಳಕೆ ಮಾಡಿಕೊಳ್ಳುತ್ತೆ. ಆರ್ಟಿಕಲ್ 265 ಏನ್ ಹೇಳುತ್ತೆ? ಪಾರ್ಲಿಮೆಂಟಿನ ಒಪ್ಪಿಗೆ ಇಲ್ಲದೆ ಕಾರ್ಯಾಂಗ ಯಾವುದೇ ತೆರಿಗೆಯನ್ನ ವಿಧಿಸುವ ಹಾಗಿಲ್ಲ ಅಥವಾ ತೆರಿಗೆಯನ್ನ ಕಲೆಕ್ಟ್ ಮಾಡಿಕೊಳ್ಳುವ ಹಾಗೆ ಇಲ್ಲ. ಅಥಾರಿಟಿ ಆಫ್ ಲಾ ಬೇಕೇ ಬೇಕು ಅನ್ನುವಂತ ಮಾತನ್ನ ಆರ್ಟಿಕಲ್ 265 ಹೇಳುತ್ತೆ. ಈಗ ಈ ಆರ್ಟಿಕಲ್ ನ ಉಪಯೋಗ ಏನು? ನಮಗೆ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ಲಿ ಈ ಸ್ಟೇಟ್ಮೆಂಟ್ ಬರಬಹುದು. ಆಗ ನಮಗೆ ಗೊತ್ತಿರಬೇಕು, ಪಾರ್ಲಿಮೆಂಟಿನ ಒಪ್ಪಿಗೆ ಇಲ್ಲದೆ ಯಾವುದೇ ತೆರಿಗೆಯನ್ನ ವಿಧಿಸುವ ಹಾಗಿಲ್ಲ ಮತ್ತು ಕಲೆಕ್ಟ್ ಮಾಡಿಕೊಳ್ಳುವ ಹಾಗಿಲ್ಲ, ಹಾಗಂತ ಸಂವಿಧಾನವೇ ಹೇಳುತ್ತೆ ಅಂತ ನಮಗೆ ಗೊತ್ತಿರಬೇಕು. ಇದು ಮೊದಲನೇ ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್, ಈ ತೆರಿಗೆಯಿಂದ ಬಂದಿರುವಂತಹ ಹಣವನ್ನ ಖರ್ಚು ಮಾಡಬೇಕು ಅಂದ್ರೂ ಕೂಡ ನಮಗೆ ಪಾರ್ಲಿಮೆಂಟಿನ ಒಪ್ಪಿಗೆ ಬೇಕು. ಅಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ಗೆ ತೆರಿಗೆಯನ್ನ ಕಲೆಕ್ಟ್ ಮಾಡಿಕೊಳ್ಳುವಂತ ಪವರ್ ಅನ್ನ ಕೂಡ ಪಾರ್ಲಿಮೆಂಟೇ ಕೊಡುತ್ತೆ. ಮತ್ತು ಆ ಒಂದು ಕಲೆಕ್ಟ್ ಮಾಡ್ಕೊಂಡಿರುವಂತಹ ತೆರಿಗೆಯ ಹಣವನ್ನ ಖರ್ಚು ಮಾಡುವುದು ಯಾವ ರೀತಿಯಾಗಿ, ಎಲ್ಲೆಲ್ಲಿ ಖರ್ಚು ಮಾಡಬೇಕು ಅನ್ನುವ ವಿಷಯವಾಗಿ ಕೂಡ ಪಾರ್ಲಿಮೆಂಟೇ ಒಪ್ಪಿಗೆಯನ್ನ ಕೊಡುತ್ತೆ. ಹಾಗಂತ ನಮಗೆ ಆರ್ಟಿಕಲ್ 266 ಹೇಳುತ್ತೆ. ಆರ್ಟಿಕಲ್ 266 ಏನ್ ಹೇಳುತ್ತೆ? ಯಾವುದೇ ಎಕ್ಸ್ಪೆಂಡಿಚರ್, ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಾಂಗ ಯಾವುದೇ ಎಕ್ಸ್ಪೆಂಡಿಚರ್ ಅನ್ನ ಮಾಡಬೇಕಂದ್ರೂ ಕೂಡ ಲೆಜಿಸ್ಲೇಚರಿನ ಅಪ್ರೂವಲ್ ಬೇಕು, ಅಂದ್ರೆ ಶಾಸಕಾಂಗದ ಒಪ್ಪಿಗೆ ಬೇಕೇ ಬೇಕು. ಸೊ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದ್ದರಿಂದ ಗೊತ್ತಾಗಿರೋದು ಅಂತಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ಅವರಿಗೆ ಹೇಳುತ್ತೆ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಒಂದನ್ನ ಪ್ರತಿ ವರ್ಷ ಪಾರ್ಲಿಮೆಂಟಿನ ಮುಂದೆ ಮಂಡನೆ ಮಾಡಬೇಕು ಅಂತ. ಆ ಒಂದು ಬಡ್ಜೆಟ್ ಅಲ್ಲಿ ಅಥವಾ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಒಂದು ಕಡೆ ತೆರಿಗೆಯನ್ನ ಕಲೆಕ್ಟ್ ಮಾಡಿಕೊಳ್ಳುವುದರ ಬಗ್ಗೆ ಇರುತ್ತೆ, ಇನ್ನೊಂದು ಕಡೆ ಕಲೆಕ್ಟ್ ಮಾಡಿಕೊಂಡಿರುವಂತಹ ಆ ತೆರಿಗೆಯಿಂದ ಬಂದಿರುವಂತಹ ಹಣವನ್ನ ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅದಕ್ಕೆ ಪಾರ್ಲಿಮೆಂಟ್ ಒಪ್ಪಿಗೆಯನ್ನ ಕೊಡುತ್ತೆ. ಎಲ್ಲ ಆಸ್ಪೆಕ್ಟ್ಗಳು ನಮಗೆ ಬಡ್ಜೆಟ್ ಅಲ್ಲಿ ಇರ್ತವೆ.
ಅದನ್ನೇ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋದಾದ್ರೆ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ಒಂದು ಫಿನಾನ್ಸ್ ಬಿಲ್ ಇರುತ್ತೆ. ಆ ಫಿನಾನ್ಸ್ ಬಿಲ್ಲಿನ ಬಗ್ಗೆ ಆರ್ಟಿಕಲ್ 110 ಮಾತಾಡುತ್ತೆ. ಫಿನಾನ್ಸ್ ಬಿಲ್ ಏನರ ಬಗ್ಗೆ ಮಾತಾಡುತ್ತೆ? ತೆರಿಗೆಯನ್ನ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ಕೊಳ್ಬೇಕು, ಎಷ್ಟು ತೆರಿಗೆಯನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಎಲ್ಲವನ್ನ ಹೇಳೋದು. ಅಂದ್ರೆ ಆದಾಯದ ಬಗ್ಗೆ ಹೇಳೋದು ಫಿನಾನ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಆ ಬಂದಿರುವಂತ ಆದಾಯವನ್ನ ಖರ್ಚು ಮಾಡುವುದರ ಬಗ್ಗೆ ಹೇಳೋದು ಅಪ್ರೋಪ್ರಿಯೇಷನ್ ಬಿಲ್ ಆಗುತ್ತೆ. ಈ ಪದಗಳನ್ನ ಆಸ್ ಇಟ್ ಈಸ್ ನೀವು ನೆನ್ಪಿಟ್ಕೊಳ್ಳಿ. ಇದರಿಂದ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಅಪ್ರೋಪ್ರಿಯೇಷನ್ ಬಿಲ್ ಅನ್ನೋದು ಖರ್ಚಿನ ಬಗ್ಗೆ ಮಾತಾಡುತ್ತೆ. ಫಿನಾನ್ಸ್ ಬಿಲ್ ಅನ್ನೋದು ಆದಾಯದ ಬಗ್ಗೆ ಮಾತಾಡುತ್ತೆ. ಈ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅನ್ನೋದು ನಾವು ಪಾಲಿಟಿ ಸರಣಿಯಲ್ಲಿ ಡಿಸ್ಕಸ್ ಮಾಡೋಣ. ನಂತರ ಬಡ್ಜೆಟ್ ಅಲ್ಲಿ ಈ ಎಲ್ಲದರ ಜೊತೆಗೆ ಅಂದ್ರೆ ಸಂವಿಧಾನ ಹೇಳಿರುವಂತ ಎಲ್ಲದರ ಜೊತೆಗೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ಗಳು ಕೂಡ ಇರ್ತವೆ. ಒಂದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಅನ್ನುವಂತ ಸ್ಟೇಟ್ಮೆಂಟ್ ಇರುತ್ತೆ. ಆ ವರ್ಷಕ್ಕೆ ಬೇಕಾಗಿರುವಂತ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ ಗವರ್ನಮೆಂಟ್. ಜೊತೆಗೆ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡುತ್ತೆ. ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡುತ್ತೆ ಮತ್ತು ಎಕ್ಸ್ಪೆಂಡಿಚರ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡುತ್ತೆ. ಎಲ್ಲ ಟರ್ಮ್ ಗಳನ್ನ ನೀವು ಸದ್ಯಕ್ಕೆ ಈಗ ಅಬ್ಸರ್ವ್ ಮಾಡಿರಿ, ನಂತರ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಎಲ್ಲ ಸ್ಟೇಟ್ಮೆಂಟ್ ಅನ್ನ ಯಾಕೆ ಸರ್ಕಾರ ಪಾರ್ಲಿಮೆಂಟಿನ ಮುಂದೆ ಇಡುತ್ತೆ ಅಂತಂದ್ರೆ FRBM ಆಕ್ಟ್ ಅಂತ ಒಂದು ಕಾನೂನು ಇದೆ. ಆ ಕಾನೂನು ಕೇಳಿಕೊಳ್ಳುತ್ತೆ. ಅದಕ್ಕೋಸ್ಕರ FRBM ಆಕ್ಟ್ ಕಾರ್ಯಾಂಗಕ್ಕೆ ಹೇಳುತ್ತೆ ಎಲ್ಲ ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ಪಾರ್ಲಿಮೆಂಟಿನ ಮುಂದೆ ಇಡಬೇಕು. ಎಲ್ಲ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಪಾರ್ಲಿಮೆಂಟ್ಗೆ ನೀವು ಅರ್ಥ ಮಾಡಿಸಬೇಕು. ಯಾವ ರೀತಿಯಾಗಿ ಆರ್ಥಿಕವಾಗಿ ನೀವು ಕೆಲಸ ಮಾಡ್ತಿದ್ದೀರಾ, ಯಾವ ರೀತಿಯ ವಿಷನ್ ಅನ್ನ ನೀವು ಹೊಂದಿದ್ದೀರಾ ಅನ್ನುವಂತ ಮಾತನ್ನ FRBM ಆಕ್ಟ್ ಹೇಳುತ್ತೆ. ಇಲ್ಲಿ FRBM ಆಕ್ಟ್ ಅಂತಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಡ್ಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್. ಸದ್ಯಕ್ಕೆ ಈಗ ಜಸ್ಟ್ ಅಬ್ಸರ್ವ್ ಮಾಡಿರಿ. ಈ ಟರ್ಮ್ಸ್ ಗಳು ನಿಮಗೆ ಫೆಮಿಲಿಯರ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ನಂತರ ನಿಮಗೆ ಈ FRBM ಆಕ್ಟಿನ ಬಗ್ಗೆನೇ ಒಂದು ಸೆಪರೇಟ್ ವಿಡಿಯೋ ಬರುತ್ತೆ. ಆಗ ಸುಲಭವಾಗಿ ಈ ಎಲ್ಲ ಸ್ಟೇಟ್ಮೆಂಟ್ಸ್ ಗಳು ಅರ್ಥ ಆಗ್ತವೆ. ನಂತರ ಈಗ ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ ನಾವು ಬಡ್ಜೆಟ್ ಅಂತ ಹೇಳಿದಾಗ ಬಡ್ಜೆಟ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೆ? ಜನರಲ್ ಆಗಿ ಹೇಳೋದಾದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಪ್ರಿಪೇರ್ ಮಾಡ್ತದೆ ಅಂತ ಹೇಳ್ತೀವಿ. ಆದರೆ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಮಿನಿಸ್ಟ್ರಿ ಆಫ್ ಫಿನಾನ್ಸಿನ ಅಡಿಯಲ್ಲಿ ಇರುವಂತ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಬಡ್ಜೆಟ್ ಡಿವಿಷನ್ ಅಂತ ಒಂದು ಡಿವಿಷನ್ ಇದೆ. ಆ ಡಿವಿಷನ್ ಬಡ್ಜೆಟ್ ಅನ್ನ ಪ್ರತಿ ವರ್ಷ ಪ್ರಿಪೇರ್ ಮಾಡುತ್ತೆ. ಸೊ ಯಾರು ಪ್ರಿಪೇರ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಫಿನಾನ್ಸಿನ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಈ ಡಿಪಾರ್ಟ್ಮೆಂಟ್ ಪ್ರಿಪೇರ್ ಮಾಡುತ್ತೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಪ್ರಿಪೇರ್ ಮಾಡುತ್ತೆ. ಯಾಕೆ ಅಂತಂದ್ರೆ ಫಿನಾನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಇತರ ಡಿಪಾರ್ಟ್ಮೆಂಟ್ ಗಳು ಕೂಡ ಇದಾವೆ. ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಇದೆ, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್ ಇದೆ. ಆದ್ದರಿಂದ ನಮಗೆ ಬಡ್ಜೆಟ್ ಅನ್ನ ಪ್ರಿಪೇರ್ ಮಾಡೋದು ಯಾರು ಅಂತ ಕೇಳಿದಾಗ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ ನೆನಪಿರಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಪ್ರಿಪೇರ್ ಆಗಿರುವಂತಹ ಬಡ್ಜೆಟ್ ಅನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ? ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ ಈ ಬಡ್ಜೆಟ್ ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಈ ಬಡ್ಜೆಟ್ ಅಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಏನಿರುತ್ತೆ ಇದನ್ನ ಇತರ ಎಕ್ಸ್ಪೆಂಡಿಚರ್ ಇಂದ, ಇತರ ಖರ್ಚಿನಿಂದ ಸೆಪರೇಟ್ ಮಾಡಿ ನಮ್ಮ ಗವರ್ನಮೆಂಟ್ ಹೇಳಬೇಕು ಅನ್ನುವಂತ ಮಾತನ್ನ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಇದನ್ನ ಎಕ್ಸ್ಪ್ಲಿಸಿಟ್ ಆಗಿ ಕಾನ್ಸ್ಟಿಟ್ಯೂಷನ್ ಹೇಳಿರೋದ್ರಿಂದ ಈ ಸ್ಟೇಟ್ಮೆಂಟ್ ಅನ್ನ ಆಸ್ ಇಟ್ ಈಸ್ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿರುವಂತಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಇತರ ಎಕ್ಸ್ಪೆಂಡಿಚರ್ ಇವೆಲ್ಲವನ್ನ ನಾವು ಡಿಸ್ಕಸ್ ಮಾಡೋಣ ಸೆಪರೇಟ್ ವಿಡಿಯೋದಲ್ಲಿ. ಈಗ ಸದ್ಯಕ್ಕೆ 3 ಪಾಯಿಂಟ್ಗಳು. ಒಂದು, ಪ್ರಿಪೇರ್ ಮಾಡೋದು, ಬಡ್ಜೆಟ್ ಅನ್ನ ಪ್ರಿಪೇರ್ ಮಾಡೋದು ಮಿನಿಸ್ಟ್ರಿ ಆಫ್ ಫಿನಾನ್ಸಿನ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಪ್ರಿಪೇರ್ ಆಗಿರುವಂತಹ ಈ ಬಡ್ಜೆಟ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡೋದು ಲೋಕಸಭೆಯಲ್ಲಿ. ಮತ್ತು ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅಂತಂದ್ರೆ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಈ ಬಡ್ಜೆಟ್ ರಾಜ್ಯಸಭೆಗೆ ಕೂಡ ಹೋಗುತ್ತೆ. ರಾಜ್ಯಸಭೆ ಕೂಡ ತನ್ನ ಕಡೆಯಿಂದ ಒಂದಷ್ಟು ಅಭಿಪ್ರಾಯಗಳನ್ನ ಕೂಡ ಕೊಡುತ್ತೆ. ಆದರೆ ರಾಜ್ಯಸಭೆಗೆ ಈ ಬಡ್ಜೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತ ಏನಿದೆ ಆ ಒಂದು ಗ್ರಾಂಟ್ಸ್ ಗಳನ್ನ ಅಪ್ರೂವಲ್ ಮಾಡುವಂತ, ಒಪ್ಪಿಗೆ ಕೊಡುವಂತ ಯಾವುದೇ ಪವರ್ ಅನ್ನ ರಾಜ್ಯಸಭೆ ಹೊಂದಿಲ್ಲ. ಇದನ್ನ ನಾವು ಪಾಲಿಟಿಯಲ್ಲಿ ಡಿಸ್ಕಸ್ ಮಾಡೋಣ. ರಾಜ್ಯಸಭೆಗೆ ಇಲ್ಲಿ ಯಾವುದೇ ಪವರ್ ಇಲ್ಲ ಅನ್ನುವಂತ ಮಾತು ನಿಮಗೆ ನೆನಪಿರಬೇಕು. ಇದರಿಂದ ಇಂಪ್ಯಾಕ್ಟ್ ಗಳು 2 ಇಂಪ್ಯಾಕ್ಟ್ ಗಳು ಇದಾವೆ. ಮೊದಲನೇ ಇಂಪ್ಯಾಕ್ಟ್ ಏನು ಅಂತಂದ್ರೆ ಬಡ್ಜೆಟ್ಟಿನ ವಿಷಯವಾಗಿ ರಾಜ್ಯಸಭೆಗೆ ಹೆಚ್ಚಿನ ಪವರ್ ಇಲ್ಲದೆ ಇರುವ ಕಾರಣದಿಂದಾಗಿ ಇನ್ ಕೇಸ್ ರಾಜ್ಯಸಭೆ ಮತ್ತು ಲೋಕಸಭೆಯ ನಡುವೆ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳು ಬಂದಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಲೋಕಸಭೆಯ ಕೈಯೇ ಮೇಲುಗೈ ಆಗತ್ತೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಈ ಭಿನ್ನಾಭಿಪ್ರಾಯಗಳನ್ನ ರಿಸಾಲ್ವ್ ಮಾಡ್ಲಿಕ್ಕೋಸ್ಕರ ಜಾಯಿಂಟ್ ಸೆಷನ್ ನ ಅವಶ್ಯಕತೆ ಬೀಳೋದಿಲ್ಲ. ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಲೋಕಸಭೆ ತನ್ನ ಅಭಿಪ್ರಾಯವನ್ನ ಮುಂದಿಟ್ಟು ಮುಂದಕ್ಕೆ ಹೋಗಬಹುದು, ಬಡ್ಜೆಟ್ ಅನ್ನ ಪಾಸ್ ಮಾಡಬಹುದು. ಇದು ಮೊದಲನೇ ಇಂಪ್ಯಾಕ್ಟ್. ಎರಡನೇ ಇಂಪ್ಯಾಕ್ಟ್ ಅಂತಂದ್ರೆ ಲೋಕಸಭೆ ಇದನ್ನ ಪಾಸ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಕಾರ್ಯಾಂಗಕ್ಕೆ ಕೆಲಸ ಮಾಡಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ, ಹಣಕಾಸಿನ ಸರಬರಾಜು ಇರೋದಿಲ್ಲ, ಅಥವಾ ಕಾರ್ಯಾಂಗಕ್ಕೆ ಇಲ್ಲಿ ಪವರೇ ಇರೋದಿಲ್ಲ ಪಾರ್ಲಿಮೆಂಟ್ ಅಪ್ರೂವಲ್ ಅನ್ನ ಕೊಡ್ಲಿಲ್ಲ ಅಂತಂದ್ರೆ. ಆದ್ದರಿಂದ ಕಾರ್ಯ
ಕಾರ್ಯಾಂಗ ತಂದಿರುವಂತಹ ಬಜೆಟ್ ಅನ್ನ ಲೋಕಸಭೆ ಅಪ್ರೂವ್ ಮಾಡಲಿಲ್ಲ ಅಂತಂದ್ರೆ, ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಲೋಕಸಭೆಗೆ ಆ ಕಾರ್ಯಾಂಗದ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಇದರ ಅರ್ಥ ಡೈರೆಕ್ಟ್ಲಿ ಆ ಕಾರ್ಯಾಂಗ ಕೆಳಗೆ ಇಳಿಬೇಕಾಗಿದೆ, ಲೋಕಸಭೆಯ ವಿಶ್ವಾಸವನ್ನ ಹೊಂದಿರುವಂತ ಇನ್ನೊಂದು ಸರ್ಕಾರ ಮೇಲೆ ಬರಬೇಕಾಗಿದೆ. ಆದ್ದರಿಂದ ಬಜೆಟ್ ಪಾಸ್ ಆಗಿಲ್ಲ ಅಂತಂದ್ರೆ ಕಾರ್ಯಾಂಗ ಕೆಳಗೆ ಇಳಿಯಬೇಕಾಗತ್ತೆ, ಅಥವಾ ಬಜೆಟ್ ಪಾಸ್ ಆಗಿಲ್ಲ ಅನ್ನೋದು ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಈಕ್ವಲ್ ಆಗಿದೆ ಅನ್ನುವಂತ ಮಾತು ನಿಮ್ಗೆ ಅರ್ಥ ಆಗಿರಬೇಕು. ಇಷ್ಟು ಇವತ್ತಿನ ಈ ಸಂಚಿಕೆ. ಜಸ್ಟ್ ನಿಮ್ಗೆ ಬಜೆಟಿನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡ್ಲಿಕ್ಕೋಸ್ಕರ ಈ ಒಂದು ಸಂಚಿಕೆಯನ್ನ ತರಲಾಗಿದೆ. ನಾಳೆ ಮೋಸ್ಟ್ ಪ್ರಾಬಬ್ಲಿ ನಾವು ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳೋಣ, ಪಾಲಿಟಿ ಅಥವಾ ಎನ್ವಿರಾನ್ಮೆಂಟ್ ಅನ್ನ. ಅದೇ ರೀತಿಯಾಗಿ ಪ್ರತಿ 2 ಅಥವಾ 3 ದಿನಕ್ಕೆ ಒಮ್ಮೆ ನಿಮ್ಗೆ ಎಕಾನಮಿ ಸಂಚಿಕೆ ಸಿಗುತ್ತೆ. ಒಟ್ಟಾರೆಯಾಗಿ ಬಜೆಟ್ ಮಂಡನೆ ಆಗುವ ಹೊತ್ತಿಗೆ ಒಂದಷ್ಟು ಬೇಸಿಕ್ ಟರ್ಮ್ಸ್ ಗಳು ನಮಗೆ ಫೆಮಿಲಿಯರ್ ಆಗಿದ್ರೆ ಸಾಕು. ಅದರ ಮೇಲೆ ನಾವು ಬಜೆಟಿನ ಮುಖಾಂತರವಾಗಿಯೇ ಉಳಿದಿರುವಂತಹ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಬಜೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ, ನಂತರ ಎಕಾನಮಿಯ ಇತರ ಭಾಗಗಳಿಗೆ ಜಂಪ್ ಆಗೋಣ. ಇಷ್ಟು ಇವತ್ತಿನ ಈ ಸಂಚಿಕೆ. ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿರುವಂತಹ ಪಾಯಿಂಟ್ಸ್ ಗಳ ಆಧಾರದ ಮೇಲೆ UPSC ಪ್ರಿಲಿಮ್ಸ್ ಅಲ್ಲಿ ಈಗಾಗಲೇ ಕೇಳಿರುವಂತಹ ಕ್ವೆಶ್ಚನ್ಸ್ ಗಳು ನಿಮಗೆ ನೆಕ್ಸ್ಟ್ ಡಿಸ್ಪ್ಲೇ ಆಗ್ತವೆ. ಅವುಗಳಿಗೆ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಸರಿಯಾದ ಉತ್ತರವನ್ನ 2 ದಿನದ ನಂತರ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀವಿ, ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.